ಹಾಯ್ ಫ್ರೆಂಡ್ಸ್, ನಾವಿವತ್ತು ನಮ್ಮ ಹೊಸ ಗಾಡಿ ಫ್ರಾನ್ಸ್ ಇದನ್ನ ರಿವ್ಯೂ ಮಾಡ್ತಿದ್ದೇವೆ. ಇದು ನಾವು ಮಾಂಡೋಯ್ ಮೋಟರ್ಸ್ ನೆಕ್ಸಸ್ ಶೋರೂಮ್ ಇಂದ ಪರ್ಚೇಸ್ ಮಾಡಿದ್ದು. ಏರ್ಪೋರ್ಟ್ ರೋಡ್ ಅಲ್ಲಿ ಇದೆ ಅಲ್ಲ, ಅಲ್ಲಿಂದ ಪರ್ಚೇಸ್ ಮಾಡಿದ್ದು. ಬನ್ನಿ, ಗಾಡಿಯ ಫ್ರಂಟ್ ಇಂದ ನೋಡುದಾದ್ರೆ ನಿಮ್ಗೆ ಇದು ಸ್ಪೋರ್ಟಿ ಲುಕ್ ತರ ಇದೆ. ಮತ್ತೆ ಇದನ್ನ SUV ಅಂತ ಕರೀತಾರೆ. ಇದು SUV ಅಲ್ಲ, ಇದು ಹ್ಯಾಶ್ ಬ್ಯಾಗ್. ಅದು ನಿಮ್ಗೆ ಫ್ರಂಟ್ ಇಂದ ನೋಡಿದ್ರೆ SUV ಲುಕ್ ಕೊಡುತ್ತೆ ಗಾಡಿ. ಬನ್ನಿ, ಫ್ರಂಟ್ ಅಲ್ಲಿ ನಿಮ್ಗೆ ಇಲ್ಲಿ ನೋಡುದಾದ್ರೆ ಇಲ್ಲಿ ಸುಜುಕಿ ಲೋಗೋ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಒಂದು ಕ್ರೋಮ್ ಸ್ಟ್ರಿಪ್ ಸ್ಟೀಲ್ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಇದು ರೆಡ್ ಕಲರ್ ಇದು ನಾವು ಎಕ್ಸ್ಟ್ರಾ ಹಾಕಿರುವುದು. ಮತ್ತೆ ನಿಮ್ಗೆ ಇಲ್ಲಿ ಗ್ರಿಲ್ ನೋಡಬಹುದು. ಇದನ್ನ ನಿಮ್ಗೆ ನೆಕ್ಸ್ಟ್ ವೇ ಗ್ರಿಲ್ ಅಂತ ಕರೀತಾರೆ. ಹಾಗೆ ನಿಮ್ಗೆ ಹೆಡ್ ಲ್ಯಾಂಪ್ ನೋಡುದಾದ್ರೆ ಇದು ನಿಮ್ಗೆ LED ಹೆಡ್ ಲ್ಯಾಂಪ್. ನಿಮ್ಗೆ ಇಲ್ಲಿ 3 ಯೂನಿಟ್ ಅಲ್ಲಿ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ಇದು ನಿಮ್ಗೆ ಪಿಯೋನೋ ಬ್ಲಾಕ್ ಫಿನಿಶ್ ಅಲ್ಲಿ ಮೌಂಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಒಂದು ಸಿಲ್ವರ್ ಕಲರ್ ಗಾರ್ನಿಶ್ ಮಾಡಿದ್ದೇವೆ. ಇದು ನಾವು ಎಕ್ಸ್ಟ್ರಾ ಹಾಕಿರೋದು. ಮತ್ತೆ ನಿಮ್ಗೆ ಇಲ್ಲಿ ಒಂದು ಸಿಲ್ವರ್ ಕಲರ್ ಸ್ಕೆಚ್ ಪ್ಲೇಟ್ ಕೊಟ್ಟಿದ್ದಾರೆ. ಹಾಗೆ ಇದರ ಗ್ರೌಂಡ್ ಕ್ಲಿಯರೆನ್ಸ್ ನೋಡಿದರೆ ನಿಮ್ಗೆ 190 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಇಲ್ಲಿ ಒಂದು ಟೋಯಿಂಗ್ ಹುಕ್ ನೋಡಬಹುದು ನೀವು. ಇಲ್ಲಿ ಟೋಯಿಂಗ್ ಹುಕ್ ಕೊಟ್ಟಿದ್ದಾರೆ. ಇಲ್ಲಿ LED DRLs ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಇದು ಸೈಡ್ ಇಂಡಿಕೇಟರ್ ಕೂಡ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಹಾಗೆ ನಿಮ್ಗೆ ಇಲ್ಲಿ 2 ವೈಪರ್ಸ್ ಮತ್ತೆ 2 ವಾಷರ್ಸ್ ಕೊಟ್ಟಿದ್ದಾರೆ. ಇದು ಆಗಿತ್ತು ಓವರ್ ಆಲ್ ಫ್ರಂಟ್ ಲುಕ್. ಬನ್ನಿ ನಾವೀಗ ಸೈಡ್ ಇಂದ ನೋಡುವ. ಗಾಡಿಯನ್ನು ಸೈಡ್ ಇಂದ ನೋಡುದಾದ್ರೆ ನಿಮ್ಗೆ ಇಲ್ಲಿ ಬಾಡಿ ಕಲರ್ ಡೋರ್ ಹ್ಯಾಂಡಲ್ ನೋಡಬಹುದು ನೀವು. ಹಾಗೆ ORM ಸಹ ಬಾಡಿ ಕಲರ್ ಅಲ್ಲಿ ಇತ್ತು. ನಾವು ಇದನ್ನ ಬ್ಲಾಕ್ ಮಾಡಿರುವುದು. ಹಾಗೆ ORM ಅಲ್ಲಿ ಇಂಡಿಕೇಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಇಲ್ಲಿ ಒಂದು ಬ್ಲಾಕ್ ಕಲರ್ ಅಲ್ಲಿ ಸ್ಲೈಡಿಂಗ್ ಕೊಟ್ಟಿದ್ದಾರೆ ಸೈಡ್ ಅಲ್ಲಿ. ಹಾಗೆ ನಾವು ಇದೊಂದು ಗಾರ್ಡ್ ಎಕ್ಸ್ಟ್ರಾ ಹಾಕಿರೋದು. ಹಾಗೆ ಈಗ ಟೈರ್ ನೋಡುದಾದ್ರೆ ನಿಮ್ಗೆ ಇದು 16 ಇಂಚ್ ಅಲೈ ವೀಲ್ಸ್. ಡೆಲ್ಟಾ ಪ್ಲಸ್ ವೇರಿಯಂಟ್ ಇಂದ ನಿಮ್ಗೆ ಅಲೈ ವೀಲ್ಸ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಇದೊಂದು ನಿಮ್ಗೆ ಪೈನ್ ಕಟ್ ಅಲೈ ವೀಲ್ ಅಂತ ಕರೀತಾರೆ. ನಿಮ್ಗೆ ಇದ್ರಲ್ಲಿ ನೋಡಿದ್ರೆ ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕ್, ಹಾಗೆ ಬ್ಯಾಕ್ ಅಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ. ಇಲ್ಲಿ ಬ್ಲಾಕ್ ಕಲರ್ ಅಲ್ಲಿ ರೂಫ್ಲೆಸ್ ನೋಡಬಹುದು. ಇಲ್ಲಿ ನಾವು ವಿಂಡ್ ಎಫೆಕ್ಟರ್ ಹಾಕಿದ್ದೇವೆ. ಎಕ್ಸ್ಟ್ರಾ ಹಾಕಿರೋದು ನಾವು ಪೆಟ್ರೋಲ್ ಇದು ಫಿಲ್ ಮಾಡ್ಲಿಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಗಾರ್ಡ್ ನಾವು ಎಕ್ಸ್ಟ್ರಾ ಹಾಕಿರೋದು. ಹಾಗೆ ಬನ್ನಿ ಬ್ಯಾಕ್ ಅಲ್ಲಿ ನೋಡುವ ಯಾವ ತರ ಉಂಟಂತ. ಹಾಗೆ ನಿಮ್ಗೆ ಗಾಡಿ ಬ್ಯಾಕ್ ಇಂದ ನೋಡುದಾದ್ರೆ ಒಂದು ಮ್ಯಾಸಿವ್ ಲುಕ್ ಇದೆ. ನಿಮ್ಗೆ ಬ್ಯಾಕ್ ಅಲ್ಲಿ ನೋಡಿದರೆ ಸೆಂಟ್ರಲ್ಲಿ ಸುಜುಕಿ ಲೋಗೋ ನೋಡಬಹುದು. ಮತ್ತೆ ನಿಮ್ಗೆ ಇದಕ್ಕೆ ರಿಯರ್ ವೈಫರ್ ಬರಲ್ಲ, ಇಲ್ಲಿ ಡಿಫಾಗರ್ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಇಲ್ಲಿ ಸ್ಪಾಯ್ಲರ್ ನೋಡಬಹುದು. ಹಾಗೆ ಇಲ್ಲಿ ಒಂದು ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡಬಹುದು ಶಾರ್ಪಿನ ಆಂಟೆನಾ ಇದೆ. ಹಾಗೆ ನಿಮ್ಗೆ ಟೈಲ್ ಲ್ಯಾಂಪ್ ನೋಡುದಾದ್ರೆ ಇದು ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಸೈಡ್ ಇಂಡಿಕೇಟರ್ ಲೈಟ್ ಇಲ್ಲಿ ನೋಡಬಹುದು. ಇದು ರಿವರ್ಸ್ ಲೈಟ್, ಹಾಗೆ ಸ್ಟಾಪ್ ಲೈಟ್ ಇದ್ರಲ್ಲಿ ನೋಡಬಹುದು. ಇದು ಕನೆಕ್ಟಿಂಗ್ ಅಂತ LED ಡೆಲ್ಟಾ ಪ್ಲಸ್ ವೇರಿಯಂಟ್ ಅಲ್ಲಿ ನಿಮ್ಗೆ ಇದು ಕನೆಕ್ಟಿಂಗ್ ಲೈಟ್ ಬರಲ್ಲ. ನೀವು ಬೇಕಿದ್ರೆ ಎಕ್ಸೆಸರೀಸ್ ಅಲ್ಲಿ ಹಾಕೊಳ್ಬಹುದು. ಮತ್ತೆ ನೀವು ಇಲ್ಲಿ ಫ್ರಾನ್ಸ್ ಬ್ಯಾಜಿಂಗ್ ನೋಡಬಹುದು. ಹಾಗೆ ಇದು ಡೆಲ್ಟಾ ಪ್ಲಸ್ ವೇರಿಯಂಟ್ ಅಲ್ಲಿ ರಿವರ್ಸ್ ಕ್ಯಾಮರಾ ಬರಲ್ಲ. ನಾವಿದು ರಿವರ್ಸ್ ಕ್ಯಾಮರಾ ಎಕ್ಸ್ಟ್ರಾ ಎಕ್ಸೆಸರೀಸ್ ಅಲ್ಲಿ ಹಾಕಿರೋದು. ಮತ್ತೆ ನಿಮ್ಗೆ ಇಲ್ಲಿ 2 LED ಲೈಟ್ ಬರುತ್ತೆ. ನಂಬರ್ ಪ್ಲೇಟ್ ಗೆ ಇಲ್ಲಿ 2 LED ಲೈಟ್ ಬರುತ್ತೆ. ಹಾಗೆ ಇಲ್ಲಿ ಒಂದು ನಾವು ಸ್ಟೀಲ್ ಟೈಪ್ ಗಾರ್ನಿಶ್ ಇದ್ದು ಎಕ್ಸ್ಟ್ರಾ ಹಾಕಿರೋದು. ಹಾಗೆ ನಿಮ್ಗೆ ಹಿಂದ್ಗಡೆಯಲ್ಲಿ 4 ಸೆನ್ಸರ್ ಬರುತ್ತೆ. 1 2 3 4. ಮತ್ತೆ ನೀವು ಇದು ಸೈಡ್ ಗಾರ್ಡ್ ಬಂಪರ್ ಗಾರ್ಡ್ ನಾವು ಎಕ್ಸ್ಟ್ರಾ ಹಾಕಿರೋದು. ಮತ್ತೆ ನಿಮ್ಗೆ ಇಲ್ಲಿ 2 ರಿಫ್ಲೆಕ್ಟರ್ ಬರುತ್ತೆ. ಮತ್ತೆ ಇಲ್ಲಿ ಬಂಪರ್ ನೋಡುದಾದ್ರೆ ನಿಮ್ಗೆ ಇಲ್ಲಿ ಸಿಲ್ವರ್ ಕಲರ್ ಸ್ಕಿಟ್ ಪ್ಲೇಟ್ ಇಲ್ಲಿ ನೋಡಬಹುದು. ಇದು ನಾವು ಬಂಪರ್ ಗಾರ್ಡ್ ಗ್ರೇ ಕಲರ್ ಬಂಪರ್ ಗಾರ್ಡ್ ನಾವು ಎಕ್ಸ್ಟ್ರಾ ಹಾಕಿರೋದು. ಬನ್ನಿ ಬೂಟ್ ಸ್ಪೇಸ್ ನೋಡುವ. ಬೂಟ್ ಸ್ಪೇಸ್ ನೋಡುದಾದ್ರೆ ನಿಮ್ಗೆ ಇದರಲ್ಲಿ 308 ಲೀಟರ್ ನಿಮ್ಗೆ ಬೂಟ್ ಸ್ಪೇಸ್ ನೀವು ನೋಡಬಹುದು. ಹಾಗೆ ಇಲ್ಲಿ ಸ್ಟೆಪ್ಪಿನ್ ಟೈರ್ ಇದರೊಳಗೆ ಕೊಟ್ಟಿದ್ದಾರೆ. ಸ್ಟೆಪ್ಪಿನ್ ಟೈರ್ ಇದರೊಳಗೆ ಇಲ್ಲಿ ಕೊಟ್ಟಿದ್ದಾರೆ ಸ್ಟೆಪ್ಪಿನ್ ಟೈರ್. ಹಾಗೆ ನಿಮ್ಗೆ ಇಲ್ಲಿ ಜಾಕ್ನ ಪ್ಲೇಸ್ಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಟೂಲ್ಸ್ ಕಿಟ್ ಒಂದು ಕೊಟ್ಟಿದ್ದಾರೆ. ಮತ್ತೊಂದು ಬ್ಯಾಗ್ ಕೊಟ್ಟಿದ್ದಾರೆ, ಏನಾದ್ರು ಡಾಕ್ಯುಮೆಂಟ್ ಇಡ್ಲಿಕ್ಕೆ ಬ್ಯಾಗ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಹುಕ್ ಕೊಟ್ಟಿದ್ದಾರೆ.
ಫ್ರೆಂಡ್ಸ್ ನಿಮಗೆ ಇದು ಬೂಟ್ ಸ್ಪೇಸ್ ಜಾಸ್ತಿ ಬೇಕಿದ್ರೆ ಇದು ಸೀಟ್ ಅನ್ನ ನಿಮಗೆ ಫೋಲ್ಡ್ ಮಾಡಬಹುದು. ಇದು ಪಾರ್ಸಲ್ ಟ್ರೇ ನಿಮಗೆ ಡೆಲ್ಟಾ ಪ್ಲಸ್ ವೇರಿಯಂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದ್ರೆ ನೀವು ಎಕ್ಸೆಸರೀಸ್ ಅಲ್ಲಿ ಪರ್ಚೇಸ್ ಮಾಡಬೇಕು ಪಾರ್ಸಲ್ ಟ್ರೇ. ಬನ್ನಿ ಇದನ್ನು ಕ್ಲೋಸ್ ಮಾಡುವ. ಬನ್ನಿ ಈಗ ರಿಯರ್ ಸೀಟ್ ಅಲ್ಲಿ ಕೂತು ನೋಡುವ ಯಾವ ತರ ಉಂಟಂತ. ಒಂದೇ ಸೈಡ್ ನೋಡುದಾದ್ರೆ ನಿಮ್ಗೆ ನಾನು 5'5" ಇದ್ದೇನೆ. ಇದು ಸ್ವಲ್ಪ ಸ್ಪೇಸ್ ಉಂಟು. ಹಾಗೆ ಹೈಟ್ನವರಿಗೆ ಸ್ವಲ್ಪ ಇದು ಟಚ್ ಆಗ್ಬೋದು, ಆದ್ರೆ ಇದು ಸ್ವಲ್ಪ ಡೌನ್ ಅಲ್ಲ, ಹ್ಯಾಶ್ ಬ್ಯಾಕ್ ಅಲ್ಲ, ಸ್ವಲ್ಪ ಡೌನ್ ಇದೆ. ಹಾಗೆ ಇಲ್ಲಿ ನೋಡಿದ್ರೆ ನಿಮ್ಗೆ ಪ್ಯಾಸೆಂಜರ್ಗೆ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ರೀಡಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ ಪ್ಯಾಸೆಂಜರ್ಗೆ. ಮತ್ತೆ ನಿಮ್ಗೆ ನೋಡಿದರೆ 3 ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ. ಇದೊಂದು ಯಾವ ಗಾಡಿಯಲ್ಲಿ ಇಲ್ಲ 3 ಹೆಡ್ ರೆಸ್ಟ್ ಇದರಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಮೂವರಿಗೆ ಸಹ ಸೀಟ್ ಬೆಲ್ಟ್ ಕೂಡ ಬರುತ್ತೆ. ಹಿಂದ್ಗಡೆ AC ವೆಂಟ್ ಬರಲ್ಲ, ಅದೊಂದು ಮೈನಸ್ ಪಾಯಿಂಟ್. ಬಂದಿದ್ರೆ ಒಳ್ಳೆ ಇತ್ತು. ನೀವು ಎಕ್ಸೆಸರೀಸ್ ಅಲ್ಲಿ ಹಾಕೊಳ್ಬಹುದು. ಒಂದು 13,000 ಇಷ್ಟ ಆಗುತ್ತೆ. ಮತ್ತೆ ಇಲ್ಲಿ ಒಂದು ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಮತ್ತೆ ನಿಮ್ಗೆ ಸೀಟ್ ಅಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ ಇದೆ ಅಂತ ಕೂಡ ಬರಲ್ಲ. ಹಾಗೆ ನಾವು ಇದು 3D ಮ್ಯಾಟ್ ಎಕ್ಸ್ಟ್ರಾ ಹಾಕಿರೋದು. ಹಾಗೆ ಇದು ಮ್ಯಾಟಿಂಗ್ ಕೂಡ ಮಾಡಿಸಿದ್ದೇವೆ ನಾವು. ಇಲ್ಲಿ ಒಂದು ಬುಕ್ ಕೂಡ ಕೊಟ್ಟಿದ್ದಾರೆ. ಹಿಂದ್ಗಡೆ ಡೋರ್ ನೋಡೋದಾದ್ರೆ ಇಲ್ಲಿ ನಿಮ್ಗೆ ಪವರ್ ವಿಂಡೋ ಬಟನ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸಾಫ್ಟ್ ಟಚ್ ವೈನ್ ರೆಡ್ ಅಲ್ಲಿ ಒಂದು ಸಾಫ್ಟ್ ಟಚ್ ಮೆಟೀರಿಯಲ್ ಇಲ್ಲಿ ನೋಡಬಹುದು ನೀವು. ಹಾಗೆ ಇಲ್ಲಿ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಇದು ಸ್ಪೀಕರ್ ನ ಸ್ಪೇಸ್ಮೆಂಟ್. ಹಾಗೆ ನಿಮ್ಗೆ ಇಲ್ಲಿ ಇದು ಚೈಲ್ಡ್ ಸೇಫ್ಟಿ ಲಾಕ್ ಅನ್ನ ಇಲ್ಲಿ ನೋಡಬಹುದು ನೀವು. ಬನ್ನಿ ಈಗ ಗಾಡಿಯ ಫ್ರಂಟ್ ಲುಕ್ ಮತ್ತೆ ಇಂಟೀರಿಯರ್ ಎಲ್ಲ ಯಾವ ತರ ಉಂಟಂತ ಬನ್ನಿ ನೋಡುವ. ಬನ್ನಿ ಫ್ರಂಟ್ ಅಲ್ಲಿ ನಿಮ್ಗೆ ನೋಡುದಾದ್ರೆ ನಿಮ್ಗೆ ಫ್ರಂಟ್ ಅಲ್ಲಿ ನೋಡುದಾದ್ರೆ ಇಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ಒಂದು 3 ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಇದೊಂದು ಸ್ವಲ್ಪ ಬ್ರೌನಿಶ್ ಅಲ್ಲಿ, ಇಲ್ಲಿ ಒಂದು ಬೇರೆ ಕಲರ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ನಿಮ್ಗೆ ಸಿಲ್ವರ್ ಟೈಪ್ ಕಲರ್ ಕೊಟ್ಟಿದ್ದಾರೆ. ಇಲ್ಲಿ ಪ್ಯಾಸೆಂಜರ್ ನ AC ವೆಂಟ್ ಇಲ್ಲಿ ನೋಡಬಹುದು ನೀವು. ಹಾಗೆ ಗ್ಲೋ ಬಾಕ್ಸ್, ಇದು ನಿಮ್ಗೆ ಡಾಕ್ಯುಮೆಂಟ್ ಎಲ್ಲ ಇದರಲ್ಲಿ ಇಡಬಹುದು. ಹಾಗೆ ನಿಮ್ಗೆ ಇದು 2 ಇಲ್ಲಿ ನೋಡಬಹುದು ಬ್ಲಾಕ್ ಕಲರ್ ಅಲ್ಲಿ 2 AC ವೆಂಟ್ ಇದೆ. ಇದು ಹಜಾರ್ ಲೈಟ್ ಸ್ವಿಚ್. ಹಾಗೆ ನಿಮ್ಗೆ ಇಲ್ಲಿ 7 ಇಂಚ್ LED ಡಿಸ್ಪ್ಲೇ ನೀವು ನೋಡಬಹುದು. ಇದರಲ್ಲಿ ನಿಮ್ಗೆ ಆಪಲ್ ಕಾರ್ ಪ್ಲೇ ಮತ್ತೆ ಆಂಡ್ರಾಯ್ಡ್ ಆಟೋ ಅನ್ನು ಕನೆಕ್ಟ್ ಮಾಡಬಹುದು. ಇಲ್ಲಿ ಇದು AC ನೋಡಿದ್ರೆ ನಿಮ್ಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ AC ಕೊಟ್ಟಿದ್ದಾರೆ. ಇದು ನಿಮ್ಗೆ ಫ್ಯಾನ್ ಅಪ್ ಅಂಡ್ ಡೌನ್ ಮಾಡ್ಲಿಕ್ಕೆ ಸ್ವಿಚ್. ಇದು ನಿಮ್ಗೆ ಟೆಂಪರೇಚರ್ ಅಪ್ ಅಂಡ್ ಡೌನ್ ಮಾಡೋ ಸ್ವಿಚ್. ಹಾಗೆ AC ಆನ್ ಅಂಡ್ ಆಫ್, ಇದು ಆಟೋ AC. ಇದು ಫ್ರಂಟ್ ಡಿಫಾಗರ್ ಸ್ವಿಚ್ ಮತ್ತೆ ರಿಯರ್ ಡಿಫಾಗರ್ ಸ್ವಿಚ್ ಅನ್ನು ಇಲ್ಲಿ ನೋಡಬಹುದು. ನಿಮ್ಗೆ ಇಲ್ಲಿ ಆಟೋ ಚಾರ್ಜಿಂಗ್ ಫಂಕ್ಷನ್ ಇದರಲ್ಲಿ ಬರಲ್ಲ. ಇಲ್ಲಿ ಒಂದು ಚಾರ್ಜಿಂಗ್ ಪಾಯಿಂಟ್ ಮತ್ತೆ ಇಲ್ಲಿ USB ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ನೋಡಬಹುದು. ಮತ್ತೆ ಇದು ನಿಮ್ಗೆ 5 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್. ಇದರಲ್ಲಿ ನಿಮ್ಗೆ ಆಟೋಮ್ಯಾಟಿಕ್ ಕೂಡ ಬರುತ್ತೆ. ಹಾಗೆ ಇಲ್ಲಿ ನಿಮ್ಗೆ ಹ್ಯಾಂಡ್ ಬ್ರೇಕ್ ಇದು ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ನಾವು ಆರ್ಮ್ ರೆಸ್ಟ್ ಇದು ಎಕ್ಸ್ಟ್ರಾ ಹಾಕಿರೋದು ಎಕ್ಸೆಸರೀಸ್ ಅಲ್ಲಿ. ಡೆಲ್ಟಾ ಪ್ಲಸ್ ವೇರಿಯಂಟ್ ಆರ್ಮ್ ರೆಸ್ಟ್ ಬರಲ್ಲ. ಮತ್ತೆ ಇಲ್ಲಿ ನೋಡಿದ್ರೆ ಸ್ವಲ್ಪ ಇದರೊಳಗೆ ಸ್ವಲ್ಪ ಸ್ಪೇಸ್ ಇದೆ. ಏನಾದ್ರು ನೀವು ಕೀ ಏನಾದ್ರು ಇದರಲ್ಲಿ ಇಟ್ಕೊಳ್ಬಹುದು. ಅದೇ ತರ ಗಣಪತಿಯ ವಿಗ್ರಹವನ್ನು ಇಲ್ಲಿ ಇಟ್ಟಿದ್ದೇವೆ, ಸಿಲ್ವರ್ ಇದು. ಹಾಗೆ ಇಲ್ಲಿ ಒಂದು ಟಾಯ್ ಕಾರ್ ಇಟ್ಟಿದ್ದೇವೆ, ಸ್ಟೈಲಿಶ್ ಆಗಿರ್ಲಿ ಅಂತ. ಫ್ರೆಂಡ್ಸ್ ನಿಮ್ಗೆ ಇಲ್ಲಿ ಡೇ ಅಂಡ್ ನೈಟ್ ಮ್ಯಾನುವಲ್ ಅಡ್ಜಸ್ಟೇಬಲ್ ರಿಯರ್ ವ್ಯೂ ಮಿರರ್ ಕೊಟ್ಟಿದ್ದಾರೆ. ಹಾಗೆ ಇದು ನಾವು ಕ್ಯಾಮರಾ ಡ್ಯಾಶ್ ಕ್ಯಾಮರಾ ಎಕ್ಸ್ಟ್ರಾ ಅಲ್ಲಿ ಹಾಕಿರೋದು. ಮತ್ತೆ ನಿಮ್ಗೆ ಪ್ಯಾಸೆಂಜರ್ ಸೈಡ್ ಅಲ್ಲಿ ನಿಮ್ಗೆ ಸನ್ವೈಸರ್ ನೋಡಿದ್ರೆ ಒಂದು ವ್ಯಾನಿಟಿ ಮಿರರ್ ಬರುತ್ತೆ. ಹಾಗೆ ಡ್ರೈವರ್ ಸೈಡ್ ನೋಡೋದಾದ್ರೆ ನಿಮ್ಗೆ ಟಿಕೆಟ್ ಹೋಲ್ಡರ್ ಬರಲ್ಲ, ಖಾಲಿ ಸನ್ವೈಸರ್ ಮಾತ್ರ ನೀವು ನೋಡಬಹುದು. ಹಾಗೆ ಇಲ್ಲಿ 2 ರೀಡಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ. ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡೋದಾದ್ರೆ ನಿಮಗೆ ಇದು ಡಿಜಿಟಲ್ ಮತ್ತು ಎನಲಾಗ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ RPM ಮೀಟರ್ ಇಲ್ಲಿ ನೋಡಬಹುದು. ಹಾಗೆ ಇದು ಟ್ಯಾಕೋಮೀಟರ್. ಮತ್ತೆ ನಿಮಗೆ ಇಲ್ಲಿ ನಡುವಲ್ಲಿ ಸಣ್ಣದೊಂದು LED ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಫ್ಯೂಲ್ ಗೇಜ್ ಇಂಡಿಕೇಟರ್, ಹಾಗೆ ಟೆಂಪರೇಚರ್ ಇಂಡಿಕೇಟರ್, ಮತ್ತೆ ರಿಯರ್ ಸೀಟ್
ಬೆಲ್ಟ್, ಹಾಗೆ ಫ್ರಂಟ್ ಬೆಲ್ಟ್ ಕೂಡ ಇದರಲ್ಲಿ ಇಂಟಿಗ್ರೇಟ್ ಮಾಡುತ್ತೆ. ಮತ್ತು ನಿಮಗೆ ಡೋರ್ ಓಪನ್ ಇದ್ದರೆ ಕೂಡ ಇದರಲ್ಲಿ ತೋರಿಸುತ್ತೆ. ಹಾಗೆ ಇದರಲ್ಲಿ ಟೈಮಿಂಗ್ ಕೂಡ ಇಲ್ಲಿ ನೋಡ್ಬೋದು. ಹಾಗೆ ನಿಮಗೆ ಗೇರ್ ಶಿಫ್ಟ್ ಇಂಡಿಕೇಟರ್ ಕೂಡ ಇದರಲ್ಲಿ ತೋರಿಸುತ್ತೆ. ಮತ್ತು ನಿಮಗೆ ಎವರೇಜ್ ಮೈಲೇಜ್ ಕೂಡ ಅದರಲ್ಲೇ ತೋರಿಸುತ್ತೆ. ಮತ್ತು ನಿಮಗೆ ಇಲ್ಲಿ ಬ್ಯಾಟ್ರಿ ಲೈಟ್ ಮತ್ತು ಆಯಿಲ್ ಇದು ಲೈಟ್, ಹಾಗೆ ಇಲ್ಲಿ ಸೀಟ್ ಬೆಲ್ಟ್ ಹಾಕಿದ್ರೆ ಇಲ್ಲಿ ನಿಮಗೆ ಬ್ಲಿಂಕ್ ಆಗುತ್ತೆ. ಹಾಗೆ ಹ್ಯಾಂಡ್ ಬ್ರೇಕ್ ಹಾಕಿದರೆ ಇಲ್ಲಿ ಲೈಟ್ ತೋರಿಸುತ್ತೆ. ಮತ್ತು ನಿಮಗೆ ಸ್ಟೇರಿಂಗ್ ನೋಡಿದರೆ ಇದೊಂದು ನಾವು ಕವರ್ ಎಕ್ಸ್ಟ್ರಾ ಲೆದರ್ ಕವರ್ ಎಕ್ಸ್ಟ್ರಾ ಹಾಕಿರೋದು. ಇದೊಂದು ಸಿ ಟೈಪ್ಸು ಥರ ಸ್ಟೇರಿಂಗ್ ನೀವು ಇಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ಒಂದು ಸುಜುಕಿ ಲೋಗೋ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಹಾರ್ನ ಬಟನ್ ಇದರಲ್ಲಿ ಕೊಟ್ಟಿದ್ದಾರೆ. ಮತ್ತು ಸೈಡಲ್ಲಿ ನೋಡಿದರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಬಟನ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಇದು ನಿಮಗೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನು. ಮತ್ತು ನಿಮಗೆ ಇದು ಮೋಡ್ ಒತ್ತಿದರೆ ಇಲ್ಲಿ FM ಮೋಡು ಅಥವಾ ಆಕ್ಸ್ ಮೋಡು ಈ ಥರ ನೀವು ಚೇಂಜ್ ಮಾಡ್ಬೋದು. ಮತ್ತು ಇದನ್ನು ನೀವು ಹೀಗೆ ಹೋಲ್ಡ್ ಮಾಡಿ ಹಿಡಿದ್ರೆ ಇಲ್ಲಿ ನ್ಯಾವಿಗೇಷನ್ ಕೂಡ ಮೊಬೈಲಲ್ಲಿ ಕನೆಕ್ಟ್ ಮಾಡ್ಬೋದು. ಹಾಗೆ ವಾಯ್ಸ್ ಕಮಾಂಡ್ ಕೂಡ ಮಾಡ್ಬೋದು. ಹಾಗೆ ಇದರಲ್ಲಿ ಟಿಲ್ಟ್ ಮಾತ್ರ ಇರೋದು, ಟೆಲಿಸ್ಕೋಪಿಕ್ ಇಲ್ಲ. ಇಲ್ಲಿ ಬೋನೆಟ್ ಓಪನ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಫ್ಯೂಲ್ ಲೈಟ್ ಇದು ಇಲ್ಲಿ ಕೊಟ್ಟಿದ್ದಾರೆ. ಮೊದಲು ಇಲ್ಲಿ ಕೊಡ್ತಾ ಇದ್ರು. ಹಾಗೆ ಈ ಗಾಡಿನ ಸೇಫ್ಟಿ ಪರ್ಪಸ್ ನೋಡಿದರೆ ಇದರಲ್ಲಿ 6 ಏರ್ ಬ್ಯಾಗ್ಸ್ ಬರುತ್ತೆ. ನಿಮಗೆ ನೋಡ್ಬೋದು, ಇಲ್ಲಿ ಸೀಟಲ್ಲಿ ಒಂದು ಬರುತ್ತೆ, ಇಲ್ಲಿ ಒಂದು ಪಿಲ್ಲರಲ್ಲಿ ಕೂಡ ಇಲ್ಲಿ ಒಂದು, ಇಲ್ಲಿ ನಿಮಗೆ ಡ್ರೈವರ್ ಸೈಡ್ ಡೋರ್ ಹ್ಯಾಂಡಲ್ ನೋಡಿದರೆ ನಿಮಗೆ ಇಲ್ಲಿ ಡುವೆಲ್ ಟೋಲ್ ಕಲರಲ್ಲಿ ಇಲ್ಲಿ ಮೆಟೀರಿಯಲ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ವೈನ್ ರೆಡ್ಡಲ್ಲಿ ನಿಮಗೊಂದು ಸಾಫ್ಟ್ ಟಚ್ ಫ್ಯಾಬ್ರಿಕ್ ಇಲ್ಲಿ ನೀವು ನೋಡ್ಬೋದು. ಹಾಗೆ ಇಲ್ಲಿ ನಿಮಗೊಂದು ಬ್ರೌನಿಷಲ್ಲಿ ಒಂದು ಫಿನಿಶ್ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಡೋರು ಅನ್ಲಾಕ್ ಇಲ್ಲಿ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ. ಇದು ಡೋರ್ ಲಾಕ್ ಆ್ಯಂಡ್ ಅನ್ಲಾಕ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ 4 ಪವರ್ ವಿಂಡೋ ಕಂಟ್ರೋಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಡ್ರೈವರ್ ಸೈಡ್ ನೋಡಿದ್ರೆ ನಿಮಗೆ ಆಟೋ ಡೌನ್ ಆ್ಯಂಡ್ ಅಪ್ ಶಿಫ್ಟ್ ಕೂಡ ಕೊಟ್ಟಿದ್ದಾರೆ ವಿತ್ ಆ್ಯಂಟಿ ಪಿಚ್ ಜೊತೆ. ಹಾಗೆ ನಿಮಗೆ ಇಲ್ಲಿ ಆಲ್ ಡೋರ್ ಲಾಕ್ ಆ್ಯಂಡ್ ಅನ್ಲಾಕ್ ಬಟನ್ ನೋಡ್ಬೋದು. ಇದು ನಿಮಗೆ ಪವರ್ ವಿಂಡೋ ಲಾಕ್ ಬಟನ್. ಹಾಗೆ ಇಲ್ಲಿ ನಿಮಗೆ ORVMSನ ಕಂಟ್ರೋಲ್ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನೋಡಿ, ಇದು ಒನ್ ಟಚ್ ಒತ್ತಿದ್ರೆ ORVMS ಕ್ಲೋಸ್ ಆಗುತ್ತೆ, ಪುನಃ ಒತ್ತಿದರೆ ಓಪನ್ ಆಗುತ್ತೆ. ಇದು ನಿಮಗೆ ಕೀ ಸ್ಲಾಟಲ್ಲಿ ಬರಲ್ಲ, ಖಾಲಿ ಡೋರಲ್ಲಿ ಮಾತ್ರ ಬರೋದು. ಹಾಗೆ ಇಲ್ಲಿ ಒಂದು ನಿಮಗೆ ಮ್ಯಾಗ್ಝಿನ್ ಹೋಲ್ಡರ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೀವು ನೋಡಿದರೆ ಬಾಟಲ್ ಹೋಲ್ಡರ್, ಇಲ್ಲಿ ಒಂದು 1 ಲೀಟರ್ನ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಹಾಗೆ ಸ್ಪೀಕರ್ ಪ್ಲೇಸ್ಮೆಂಟ್ ಇಲ್ಲಿ ಮಾಡಿದ್ದಾರೆ. ನಿಮಗೆ ಟ್ಯೂಟರ್ ಬರಲ್ಲ ಇದರಲ್ಲಿ. ಹಾಗೆ ಇಂತಿದ್ದಕ್ಕೂ ನಿಮಗೆ ಇದು ಸೀಟ್ ನೋಡಿದರೆ ನಿಮಗೆ ಒಂದು ಫ್ಯಾಬ್ರಿಕ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಕಂಫರ್ಟ್ ಆಗಿ ಇದೆ, ಆದರೆ ನಿಮಗೆ ಲೆದರ್ ಕೊಟ್ಟಿದ್ರೆ ಸ್ವಲ್ಪ ಒಳ್ಳೆ ಇರ್ತಿತ್ತು. ಹಾಗೆ ನಿಮಗೆ ಇದನ್ನು ಇಲ್ಲಿ ನಿಮಗೆ ಫ್ರಂಟ್ ಅಡ್ಜಸ್ಟ್ಮೆಂಟ್ ಇದ್ದು ಹ್ಯಾಂಡಲ್ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೀವು ರಿಕ್ಲೈನ್ ಮಾತ್ರ ಮಾಡ್ಬೋದು, ಹೈಟ್ ಅಡ್ಜಸ್ಟ್ಮೆಂಟ್ ಇದರಲ್ಲಿ ಬರಲ್ಲ. ಇದರ ಬೋನೆಟ್ ಓಪನ್ ಮಾಡಿ ಇಂಜಿನ್ ಯಾವ ಥರ ಇದೆ ಅಂತ ನೋಡುವ. ಫ್ರೆಂಡ್ಸ್, ಇದರ ಇಂಜಿನ್ ನೋಡೋದಾದರೆ ನಿಮಗೆ ಇದು ಡೆಲ್ಟಾ ಪ್ಲಸ್ ವೇರಿಯಂಟ್. ಇದರಲ್ಲಿ ನಿಮಗೆ 1.2 ಲೀಟರ್ ಡುವೆಲ್ ಜೆಟ್ ನ್ಯಾಚುರಲ್ ಎಕ್ಸ್ಪೆಕ್ಟ್ ಇಂಜಿನ್ ಬರುತ್ತೆ. ಹಾಗೆ ನಿಮಗೆ ಇಲ್ಲಿ ಬ್ಯಾಟ್ರಿದ ಪ್ಲೇಸ್ಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಇನ್ನೊಂದು ಟೈಪ್ ಇಂಜಿನ್ ಬರುತ್ತೆ, ಅದು 1 ಲೀಟರ್ ಟರ್ಬೋ ಬೂಸ್ಟರ್ ಇಂಜಿನ್. ಇದು ನಿಮಗೆ ಡೆಲ್ಟಾ ಪ್ಲಸ್ ವೇರಿಯಂಟ್ ಅಲ್ಲ, ಇದರಲ್ಲಿ ನಿಮಗೆ 1.2 ಲೀಟರ್ ಇಂಜಿನ್ ಬರುತ್ತೆ. ನಿಮಗೆ 1.2 ಲೀಟರಲ್ಲಿ 90 PS ಮ್ಯಾಕ್ಸ್ ಪವರ್ ನಿಮಗೆ ಇದು ಪ್ರೊಡ್ಯೂಸ್ ಮಾಡುತ್ತೆ. ನಿಮಗೆ ಟರ್ಬೋ ಬೂಸ್ಟರಲ್ಲಿ ನಿಮಗೆ 100 PS ಮ್ಯಾಕ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಇದು ನಿಮಗೆ ಇದರೆಲ್ಲ ಇಂಜಿನ್ ಮಾಹಿತಿ. ನಿಮಗೆ ಕ್ಲೋಸ್ ಮಾಡುವ. ಈ ಗಾಡಿಯಲ್ಲಿ ನಿಮಗೆ 7 ಕಲರ್ಸ್ ಬರುತ್ತೆ. ಮತ್ತು ಈ ಗಾಡಿಯ ನಿಮಗೆ ಲೆಂತ್ ನೋಡೋದಾದರೆ 3995 ನಿಮಗೆ ಲೆಂತ್ ನೋಡ್ಬೋದು. ವಿಡ್ತ್ ನೋಡಿದರೆ 1775 ನಿಮಗೆ ವಿಡ್ತ್ ಬರುತ್ತೆ. ಹಾಗೆ ಹೈಟ್ ನೋಡಿದರೆ 1520 mm ನಿಮಗೆ ಹೈಟ್ ಬರುತ್ತೆ. ಹಾಗೆ ನಿಮಗೆ ವೀಲ್ ಬೇಸ್ ನೋಡಿದರೆ 2520 ನಿಮಗೆ ವೀಲ್ ಬೇಸ್ ಬರುತ್ತೆ. ಮತ್ತು ಇದು ನಿಮಗೆ 7 ಕಲರ್ಸಲ್ಲಿ ನೀವು ನೋಡ್ಬೋದು, 7 ಕಲರ್ಸಲ್ಲಿ ಬರುತ್ತೆ.
ಮತ್ತು ಪರ್ಟಿಕ್ಯುಲರ್ ಈ 1.2 ಲೀಟರ್ ಇಂಜಿನಲ್ಲಿ ನಿಮಗೆ 21 kmpl ನಿಮಗೆ ಮೈಲೇಜ್ ಸಿಗ್ಬೋದು. ನಮಗೆ ಈಗ ಒಂದು ಎವರೇಜ್ ಒಂದು 19 ಮೈಲೇಜ್ ಸಿಗ್ತಾ ಇದೆ. ಮತ್ತು ನಿಮಗೆ ಗಾಡಿ ಏನಾದರೂ ಪರ್ಚೇಸ್ ಮಾಡಲಿಕ್ಕಿದ್ರೆ ಫಸ್ಟ್ ನಿಮಗೆ ಗಾಡಿ ನೋಡಿ ಮತ್ತು ಟ್ರಯಲ್ ತಗೊಳ್ಳಿ. ನಿಮಗೆ ಇಷ್ಟ ಆದರೆ ಮಾತ್ರ ಪರ್ಚೇಸ್ ಮಾಡಿ. ಇದು ನಿಮಗೆ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 7.89 lakhs ಸ್ಟಾರ್ಟ್ ಆಗುತ್ತೆ. ಮತ್ತು ನಿಮಗೆ 13 lakh ತನಕ ಮಂಗಳೂರಲ್ಲಿ ಎಕ್ಸ್ ಶೋರೂಮ್ ಪ್ರೈಸ್ ನಿಮಗೆ ಇದೆ. ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಮೋಸ್ಟ್ಲಿ ಅಷ್ಟೇ ಇರ್ಬೋದು. ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಸಣ್ಣ ಕಾರ್ನ ರಿವ್ಯೂ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹಾಗೆ ನಿಮಗೆ ಕಾರ್ ಏನಾದರೂ ಪರ್ಚೇಸ್ ಮಾಡಲಿಕ್ಕಿದ್ರೆ ಟೆಸ್ಟ್ ಡ್ರೈವ್ ತಗೊಳ್ಳಿ ಫಸ್ಟ್. ಇದು ನಾವು ಟೆಸ್ಟ್ ಡ್ರೈವ್ ಮಾಡಿ ನಮಗೆ ಗಾಡಿ ಇಷ್ಟ ಆಯಿತು, ಹಾಗೆ ನಾವು ಪರ್ಚೇಸ್ ಮಾಡಿದೆವು. ಓಕೆ, ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಓಕೆ, ಟಾಟಾ, ಬಾಯ್ ಬಾಯ್.